ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಅಂದರೆ ಸೀದಾ ಸೈಡಿಂದನೇ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಲೇಸ್ ಮೇಲೆ. ನಂತರ 2 ಚೈನನ್ನು ಹಾಕ್ಕೊಂಡೆ. ಲಾಕ್ ಆದಮೇಲೆ 2 ಚೈನ್ನ ಹಾಕಿದ್ದೀನಿ. ಮತ್ತೆರಡು ಸಲ ಚೈನನ್ನು ಹಾಕ್ತಾಯಿದ್ದೀನಿ. ಒಟ್ಟು 4 ಚೈನ್ನ ಹಾಕಬೇಕು. 4 ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. 2 ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು. ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ನಾನು ಇವಾಗ 1 2 ಚೈನನ್ನು ಹಾಕ್ಕೊಂಡಿದ್ದೀನಿ. ಸೂಜಿ ಮೇಲೆ ಥ್ರೆಡ್ಡನ್ನು 3 ಚೈನನ್ನು ಹಾಕ್ಕೊಳ್ಬೇಕು. 3 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡೋಗಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2ರಿಂದ ಒಂದು ಸಲ ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ ಹಾಕ್ಕೊಳ್ತಿದ್ದೀನಿ. 3 ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಒಟ್ಟು ಮೊದಲಿಗೆ 4 ಡಬಲ್ ಕ್ರೋಶ ಬಂದಿರೋ ರೀತಿ ಮಾಡಬೇಕು. ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 4 ಕಂಬಗಳಾದಮೇಲೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 1 2 3 4 5 6 7 8 9 10 ಚೈನ್ಗಳನ್ನ ಹಾಕಿದ್ದೀನಿ. ಇನ್ನೊಂದು 2 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಒಟ್ಟು 12 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 12 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಮಧ್ಯದಲ್ಲಿ 2 ಕಂಬನ ಸ್ಕಿಪ್ ಮಾಡಿ ಈ 3ನೇ ಕಂಬಕ್ಕೆ ನಾವಲ್ಲಿ 2 ಸಲ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಮೊದಲಿಗೆ ಆ 2ನೇ ಚೈನಿಗೆ ಲಾಕ್ ಮಾಡ್ತಾಯಿದ್ದೀನಿ. ಆ 2ನೇ ಚೈನ್ ಲೂಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಚೈನ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನಾನು ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಸಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. 2 ಹಾಫ್ ಡಬಲ್ ಕ್ರೋಶ ಆಯಿತು. 3ನೇ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ. 4 ಹಾಫ್ ಡಬಲ್ ಕ್ರೋಶ ಆಯಿತು. 5ನೇ ಹಾಫ್ ಡಬಲ್ ಕ್ರೋಶ, 6ನೇ ಹಾಫ್ ಡಬಲ್ ಕ್ರೋಶ. ಒಟ್ಟು 6 ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ. ಇವಾಗ ಒಂದು 2 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 2 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಚೈನ್ ಗ್ಯಾಪಲ್ಲಿ 12 ಚೈನ್ಗಳನ್ನ ಹಾಕಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. 1 2ನೇ ಹಾಫ್ ಡಬಲ್ ಕ್ರೋಶ. ಫ್ರೆಂಡ್ಸ್, ಈ ಸೈಡು ಕೂಡ ಒಟ್ಟು 6 ಹಾಫ್ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. ಆ 2 ಚೈನ್ಗಿಂತ ಮುಂಚೆ ಎಷ್ಟು ನೀವು ಹಾಫ್ ಡಬಲ್ ಕ್ರೋಶ ಮಾಡಿರ್ತೀರೋ ಅಷ್ಟೇ ಹಾಫ್ ಡಬಲ್ ಕ್ರೋಶನ ಈ ಸೈಡು ಕೂಡ ಮಾಡ್ಕೊಳ್ಬೇಕು. ನೀಟಾಗಿ 2 ಚೈನ್ ಆದಮೇಲೆ 6 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ. ಅಂದರೆ ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕಬೇಕು. ಈ ರೀತಿ ಒಂದು ಆರ್ಚ್ ಬರುತ್ತೆ. 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ನೀಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ.
ಫ್ರೆಂಡ್ಸ್, ಇದಕ್ಕೆ ಕುಚ್ಚನ್ನು ಯಾವುದು ಹಾಕ್ತಾ ಇಲ್ಲ ಮತ್ತು ಬೀಡ್ಸ್ಗಳನ್ನು ಕೂಡ ಬಳಸ್ಕೊಳ್ತಾ ಇಲ್ಲ. ಮತ್ತೆ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತೆ 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 3 ಚೈನ್, ಅದನ್ನು ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬ. ನೀಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಎಳ್ದಂತೂ ಕಂಬನ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಇದೇ ರೀತಿ ಒಟ್ಟು 6 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಅಂದರೆ ಆರ್ಚ್ ಮುಗಿದ್ಮೇಲೆ 6 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. 1 2 3 4 5 6 6 ಸಲ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಬರಬೇಕು. ಅಂದರೆ ಡಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ ಹಾಕಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡೋದು. ಒಟ್ಟು 6 ಬಾರಿ ಮಾಡಬೇಕು. ನಂತರ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಆರ್ಚ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶದ್ದು ಆರ್ಚ್ ಮಾಡಿದ್ವಲ್ಲ, ಅದೇ ರೀತಿ ಹಾಕ್ಕೊಳ್ಳೋದಕ್ಕೆ ಇಲ್ಲಿ 12 ಸಲ 12 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಬೇಕು. 2 ಕಂಬನ ಸ್ಕಿಪ್ ಮಾಡಿ 3ನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಲೇಸನ್ನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆ 12 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹಾಫ್ ಡಬಲ್ ಕ್ರೋಶೆನ ಮಾಡಬೇಕು. ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 3ನೇ ಹಾಫ್ ಡಬಲ್ ಕ್ರೋಶೆ, 4ನೇ ಹಾಫ್ ಡಬಲ್ ಕ್ರೋಶೆ, 5ನೇ ಹಾಫ್ ಡಬಲ್ ಕ್ರೋಶೆ, 6ನೇ ಹಾಫ್ ಡಬಲ್ ಕ್ರೋಶೆ. ಈ ರೀತಿ ಸ್ವಲ್ಪ ಟೈಟಾಗಿ ಅದನ್ನು ಎಳ್ಕೊಳ್ಳಿ. ಒಟ್ಟು 6 ಹಾಫ್ ಡಬಲ್ ಕ್ರೋಶೆ ಮಾಡಿ 2 ಚೈನ್ನ ಹಾಕಬೇಕು. ಆ 2 ಚೈನ್ಗೆ ನೆಕ್ಸ್ಟ್ ಆರ್ಚಲ್ಲಿ ಸ್ವಲ್ಪ ಲಾಕ್ ಬರುತ್ತೆ. ಹಾಗಾಗಿ 2 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು. 2 ಚೈನ್ ಆದಮೇಲೂ ಕೂಡ 6 ಸಲ ಹಾಫ್ ಡಬಲ್ ಕ್ರೋಶೆನ ಮಾಡಬೇಕು. ನಾನಿಲ್ಲಿ 6 ಸಲ ಹಾಫ್ ಡಬಲ್ ಕ್ರೋಶೆನ ಮಾಡಿ ಕಂಬ ಇರುತ್ತಲ್ವ, ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಆರ್ಚ್ ಬರಬೇಕು. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ. ಆರ್ಚ್ ಆದಮೇಲೆ ಮತ್ತೆ ನಾವು 6 ಸಲ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ 3 ಚೈನ ಹಾಕ್ಕೊಂಡೇ ಡಬಲ್ ಕ್ರೋಶೆ ಕಂಬನ ಮಾಡಬೇಕು, ಹಾಗೇ ಮಾಡೋ ಹಾಗಿಲ್ಲ. 3 ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ. ಅಂದರೆ ಸ್ಟಾರ್ಟಿಂಗಲ್ಲಿ 4 ಕಂಬ ಆದಮೇಲೆ ಲೆಫ್ಟಿನ ಆರ್ಚನ್ನು ಮಾಡ್ಕೊಳ್ತೀವಿ. ಆದರೆ ಫಸ್ಟ್ ಒನ್ ಆರ್ಚ್ ಮುಗಿದ್ಮೇಲೆ ಮಧ್ಯದಲ್ಲಿ 6 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ನೀವು ಆರ್ಚ್ ಮಾಡೋಕ್ಕೋದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತೆ 3 ಚೈನ್ನ ಹಾಕ್ಕೊಂಡೆ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ 6 ಸಲ ಡಬಲ್ ಕ್ರೋಶೆ ಕಂಬ ಮಾಡಿ ನಂತರ 12 ಚೈನನ್ನು ಹಾಕಿ ಬ್ಯಾಕ್ ಸೈಡಿಂದ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದಕ್ಕೇ ಹಾಫ್ ಡಬಲ್ ಕ್ರೋಶೆನ ಮಾಡಿ ಅದು ಸೀದಾ ಸೈಡ್ಗೆ ಬರುತ್ತೆ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಬಂದಾಗ ನಂತರ ಲಾಕ್ ಮಾಡಿ ಮತ್ತೆ ನಾವು 6 ಸಲ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಇದೇ ರೀತಿ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ ಲಾಕ್ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ ಹಾಕಿರ್ತೀವಲ್ಲ ಫಸ್ಟ್ ಆರ್ಚಲ್ಲಿ, ಅದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಅಥವಾ ಅದರಲ್ಲಿ 1-2 ಗಂಟೆ ಹಾಕೊಳ್ಳಿ ಟೈಟಾಗಿ. ಸ್ಟಾರ್ಟಿಂಗ್ ಆಗಿರೋದು 1-2 ಸಲ ಈ ರೀತಿ ಟೈಟಾಗಿ ಗಂಟೆ ಹಾಕೊಳ್ಳಿ, ಇಲ್ಲಾಂದರೆ ಲಾಕ್ ಮಾಡಿದ ತಕ್ಷಣ ಅದು ಬಿಚ್ಚೋಗ್ಬಿಡುತ್ತೆ. 1-2 ಸಲ ಗಂಟೆ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಥ್ರೆಡನ್ನು ಕಟ್ ಮಾಡಿ ಆ 2 ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಇನ್ನೊಂದು ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಆ ಗ್ಯಾಪಲ್ಲೇ ಲಾಕ್ ಥರ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. 1 ಸಲ, 2 ಸಲ, 3 ಸಲ. 3 ಸಲ ಥ್ರೆಡನ್ನು ಸುತ್ತಕೊಂಡು ಪಕ್ಕದಲ್ಲಿರುವಂಥ 3 ಚೈನ್ನ ಸ್ಕಿಪ್ ಮಾಡಿ ನಂತರ 3 ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ ಮೇಲೆ ತಂದರೆ ಸೂಜಿ ಮೇಲೆ
ಒಂದು 6 ಲೂಪ್ ಇರುತ್ತೆ. 2ರಿಂದ ಒಂದು ಸಲ, ಮತ್ತೆ 2 ಲೂಪಿಂದ ಒಂದು ಸಲ, ಮತ್ತೆ 2 ಲೂಪಿಂದ ಒಂದು ಸಲ, ಮತ್ತೆ 2 ಲೂಪಿಂದ ಒಂದು ಸಲ, ಅಂದರೆ ಡಬಲ್ ತ್ರಿಬಲ್ ಕ್ರೋಶಾ ಕಂಬನ ಮಾಡಬೇಕಿಲ್ಲಿ. ಈ ರೀತಿ ಸ್ವಲ್ಪ ಉದ್ದವಾಗಿ ಕಂಬ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ. ಕಂಬ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 3 ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು, ಅಂದರೆ ಪಿಕೋಟ್ನ ಮಾಡಬೇಕು. ಮೊದಲಿಗೆ ಪಿಕೋಟ್ನ ಮಾಡ್ಕೊಂಡಿದ್ದಾದಮೇಲೆ ಅದೇ ಕಂಬಕ್ಕೆ ನಾನು ಇವಾಗ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು. 1 2ನೇ ಸಿಂಗಲ್ ಕ್ರೋಶ, 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ, 5ನೇ ಸಿಂಗಲ್ ಕ್ರೋಶ, 6ನೇ ಸಿಂಗಲ್ ಕ್ರೋಶ, 7ನೇ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದನ್ನು ಕೌಂಟಿಂಗ್ ಮಾಡ್ಕೊಂಡಿರಬೇಕು ಸ್ಟಾರ್ಟಿಂಗು. ಒಟ್ಟು 7 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಆ 3 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶ ಆದಮೇಲೆ ಚೈನ್ಗಳನ್ನ ಹಾಕಬೇಕು. ನಾವು 7 ಸಲ ಸಿಂಗಲ್ ಕ್ರೋಶನ ಮಾಡಿ ಆ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಇಲ್ಲೂ ಕೂಡ 7 ಚೈನ್ಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು. 6 ಚೈನನ್ನು ಹಾಕಿದ್ದೀನಿ, ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 7 ಚೈನ್ಗಳನ್ನೇ ಹಾಕಬೇಕು. ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಸಿಂಗಲ್ ಕ್ರೋಶದ್ದು. 7ನೇ ಹೋಲಿಗೆ 1 2 3 4 5 6 7 7ನೇ ಹೋಲ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಿಕೋಟ್ ಇರುತ್ತಲ್ಲ, ಅದಾದಮೇಲೆ 7 ಸಲ ಸಿಂಗಲ್ ಕ್ರೋಶ ಮಾಡಿದ್ದು, ಹಾಗಾಗಿ ಅಲ್ಲಿ ಕೌಂಟಿಂಗ್ ಕರೆಕ್ಟಾಗಿ ಇರುತ್ತೆ. ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ಗಳನ್ನ ಹಾಕಿ ಈ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಪಿಕೋಟ್ನೇ ಮಾಡಬೇಕು. ಪಿಕೋಟ್ ಆದಮೇಲೆ ಅದೇ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಅಂದರೆ 7 ಚೈನನ್ನು ಹಾಕಿರ್ತೀವಲ್ಲ, ಆ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು. ಇಲ್ಲೂ ಕೂಡ ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು. 7 ಸಲ ಸಿಂಗಲ್ ಕ್ರೋಶನೇ ಮಾಡಬೇಕು, ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ. 7 ಸಲ ಸಿಂಗಲ್ ಕ್ರೋಶನ ಆ 7 ಚೈನ್ ಗ್ಯಾಪಲ್ಲಿ ಮಾಡಿಕೊಂಡು ಈ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಅದೇ ರೀತಿ ಸ್ಟಾರ್ಟಿಂಗ್ ಕಂಬನ ಮಾಡ್ಕೊಂಡಿದ್ದೋ, ಬಟ್ ಇಲ್ಲಿ ಚೈನ್ಗಳನ್ನ ಹಾಕಿ ಹಿಂದೆಯಿಂದ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಪಿಕೋಟ್ನ ಮಾಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀವಿ ಅಷ್ಟೇ. ಮತ್ತು ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 2 3 4 5 6 7 ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ 7ನೇ ಹೋಲ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು. ಸೊ ಈ ರೀತಿ ಕೌಂಟಿಂಗ್ ಮಾಡಿಕೊಂಡು ಆ 7ನೇ ಸಿಂಗಲ್ ಕ್ರೋಶದೊಳಗಡೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ 3 ಚೈನ್ನ ಹಾಕ್ಕೊಂಡು ಪಿಕೋಟ್ನ ಮಾಡಬೇಕು. ಆ 7 ಚೈನ್ ಒಳಗಡೆ ಪಿಕೋಟ್ನ ಮಾಡಬೇಕು. ಪಿಕೋಟ್ ಆದಮೇಲೆ ಆ 7 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಕೆಳಗಡೆ ಹೋಗಬೇಕು. ಇಲ್ಲಿ ಸಿಂಗಲ್ ಕ್ರೋಶನೂ ಅಷ್ಟೇ 7 ಸಲ ಮಾತ್ರ ಮಾಡಬೇಕು, ಜಾಸ್ತಿ ಮಾಡ್ಕೊಳ್ಳೋ ಹಾಗಿಲ್ಲ. ಸ್ಟಾರ್ಟಿಂಗ್ ನಾನು ಅದಕ್ಕೇ ಹೇಳಿದ್ದು, ನಾವು ಸ್ಟಾರ್ಟಿಂಗ್ ಎಷ್ಟು ಕಂಬ ಮಾಡಿರ್ತೀವೋ ಅಷ್ಟೇ ಕಂಬನ ಕಂಟಿನ್ಯೂ ಬರುತ್ತೆ ಈ ಡಿಸೈನಲ್ಲಿ, ಅಷ್ಟೇ ಕಂಬಗಳನ್ನ ಮಾಡಬೇಕು. ಅಕಸ್ಮಾತ್ ನೀವು 8 ಸಲ ಸಿಂಗಲ್ ಕ್ರೋಶ ಮಾಡಿದರೆ ಇಲ್ಲೂ ಕೂಡ 8 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ 7 ಸಲ ಸಿಂಗಲ್ ಕ್ರೋಶನ ಮಾಡಿ ಆ 3 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಇದೇ ಫ್ಲವರ್ ಆರ್ಚ್ ರೀತಿ ಇನ್ನು 2 ಬಾರಿ ಮಾಡ್ಕೊಳ್ತೀನಿ, ಕ್ಯೂಟಾಗಿ ಬರುತ್ತೆ. ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 7 ಚೈನ್ಗಳನ್ನ ಹಾಕಬೇಕು, ಹಿಂದೆಯಿಂದ ಲಾಕ್ ಮಾಡಬೇಕು. ಸೊ ಇದೇ ರೀತಿ ಇನ್ನೊಂದು 2 ಪಿಕೋಟ್ನ ಮಾಡ್ಕೊಳ್ತೀನಿ. 1 2 3 4 5 ಪಿಕೋಟ್ನ ಸೇಮ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 5
6 7 ಚೈನ್ಗಳನ್ನ ಹಾಕಿ ಹಿಂದೆಯಿಂದ ಲಾಕ್ ಮಾಡಬೇಕು. ಇಲ್ಲಿ 7ನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇದು ಬಂದು 6ನೇ ಪಿಕೋಟು. ಸೊ ಇದಕ್ಕೆ ಪಿಕೋಟ್ ಮಾಡಬೇಕಷ್ಟೇ, ಸಿಂಗಲ್ ಕ್ರೋಶ ಮಾಡೋ ಹಾಗಿಲ್ಲ. ಹಿಂದೆಯಿಂದ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಪಿಕೋಟ್ನ ಮಾಡ್ತಾ ಇದ್ದೀನಿ. ಈ ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಆರ್ಚರಿನ ಮಧ್ಯದಲ್ಲಿ 2 ಚೈನ್ ಕೊಟ್ಟಿರ್ತೀವಲ್ಲ, ಅದರೊಳಗಡೆ ಇದನ್ನು ಲಾಕ್ ಮಾಡಬೇಕು. ಒಟ್ಟು 6 ಪಿಕೋಟ್ಗಳು ಬರುತ್ತೆ, ಇಲ್ಲಿ ಪೆಟಲ್ಸ್ಗಳು ಬರುತ್ತೆ. ಅದರೊಳಗೆ ಆ 2 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು. ಆ 2 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು. ಅದರೊಳಗಡೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿ ಆರ್ಚ್ ಬರುತ್ತೆ, ಲೋಟಸ್ ಥರ ಕಾಣಿಸುತ್ತೆ, ತುಂಬ ಕ್ಯೂಟಾಗಿ ಬರುತ್ತೆ. ಇನ್ನೊಂದು ಸಲ ಅದರೊಳಗಡೆ ಸಿಂಗಲ್ ಕ್ರೋಶ, ಅದೇ ಗ್ಯಾಪಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಾವು ಕಂಬನ ಮಾಡ್ಕೊಳ್ಬೇಕು. ನಂತರ ಸೂಜಿ ಮೇಲೆ 1 ಸಲ 2 3 ಸಲ ಥ್ರೆಡನ್ನು ಸುತ್ತಕೊಂಡು ಫಸ್ಟು 3 ಚೈನನ್ನು ಬಿಟ್ಟು ನಂತರ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ 1 ಸಲ, ಮತ್ತೆ 2 ಲೂಪಿಂದ 1 ಸಲ, ಮತ್ತೆ 2 ಲೂಪಿಂದ 1 ಸಲ, ಮತ್ತೆ 2 ಲೂಪಿಂದ 1 ಸಲ, ಒಟ್ಟು 4 ಬಾರಿ ನಾವು ಥ್ರೆಡನ್ನು ಮೇಲ್ ಪಾಸ್ ಮಾಡ್ತಾ ಬರಬೇಕು. ನಂತರ 3 ಚೈನ್ನ ಹಾಕಿ ಆ ಕಂಬಕ್ಕೇನೆ, ಅಂದರೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಅಂದರೆ ಪಿಕೋಟ್ ಮಾಡಿನೇ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಹಾಗೆಯೇ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ, ಫ್ಲವರ್ ರೀತಿಯಾಗಿ ಕಾಣಿಸೋದಿಲ್ಲ. ನಂತರ ಆ ಚೈನ್ ಗ್ಯಾಪ್ ಆ ಕಂಬಕ್ಕೆ ಕೆಳಗಡೆ ಹೋಗಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ 7 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಕೌಂಟ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು. ಇಲ್ಲಿ ಕರೆಕ್ಟಾಗಿ 7 ಸಲ ಸಿಂಗಲ್ ಕ್ರೋಶ ಇಡಿಸುತ್ತೆ. ತುಂಬ ಟೈಟು ಅಲ್ಲ, ತುಂಬ ಲೂಸು ಅಲ್ಲ, ಆ ರೀತಿ ಇರುತ್ತೆ. ಏಳು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು 7 ಚೈನನ್ನು ಹಾಕ್ತಾ ಇದ್ದೀನಿ. 1 2 3 4 5 6 7 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಈ ಸೈಡಿಂದ 7ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು. 1 2 3 4 5 6 7 ಇಲ್ಲಿ 7ನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಹೋಲ್ ಗ್ಯಾಪ್ ಬ್ಯಾಕ್ ಸೈಡಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ 7ನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಳ್ಳಿ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಏನು ಚೈನ್ ಗ್ಯಾಪ್ ಹಾಕಿದ್ದೋ ನಾವು 7 ಚೈನ್ನ ಹಾಕಿದ್ದೋ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೋಟ್ ಆಗುತ್ತೆ. ಅಂದರೆ ಆ 7 ಚೈನ್ಗೆ ಪಿಕೋಟ್ ಆಗುತ್ತೆ. ಮತ್ತು ಅದೇ 7 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನಾನಿಲ್ಲೂ ಕೂಡ 7 ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನಾವು ಇದರಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಮಾಡಿಕೊಂಡ್ರು ಅಥವಾ ಕಮ್ಮಿ ಮಾಡಿಕೊಂಡ್ರು ಆರ್ಚು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಕೌಂಟ್ ಮಾಡಿಕೊಂಡೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಏಳು ಸಲ ಸಿಂಗಲ್ ಕ್ರೋಶನ ಮಾಡಿ ಆ 3 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ನಾವು ಇದೇ ರೀತಿ ಪಿಕೋಟ್ಗಳನ್ನ ಮಾಡಬೇಕು. ಒಟ್ಟು 6 ಪಿಕೋಟ್ ಬರೋ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕೊನೆ ಕಂಬದಲ್ಲಿ ಬರೀ ಪಿಕೋಟ್ ಬರುತ್ತೆ, ಸಿಂಗಲ್ ಕ್ರೋಶ ಬರೋದಿಲ್ಲ. ಒಟ್ಟು 6 ಸಲ ಮಾಡಬೇಕು. ನಾನು ಇಲ್ಲಿ ಕೊನೆ ಕಂಬಕ್ಕೆ ಬರೀ ಚೈನ್ಗಳನ್ನ ಹಾಕಿ ಹಿಂದೆಯಿಂದ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಪಿಕೋಟ್ನ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನೆಕ್ಸ್ಟ್ ಕಂಬನ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ. ಫ್ರೆಂಡ್ಸ್, ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಅಂದರೆ ಇನ್ನೂ ಒಂದು ಆರ್ಚ್ ಇದೆ ಮಧ್ಯದಲ್ಲಿ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ರೀತಿ ಲೋಟಸ್ ಥರ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನಿಲ್ಲಿ 3 ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ಡಿಸೈನು. ಸೊ ಕೊನೆ ತನಕ ಹಾಕಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ
ಸೊ ನಾನಿಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡ್ತೀವಲ್ಲ 2 ಚೈನ್ ಗ್ಯಾಪಲ್ಲೇ ಅಲ್ಲೇ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಸಿಂಗಲ್ ಕ್ರೋಶ ಮಾಡ್ಕೊಂಡು ಬಂದು ಲೇಸ್ ಮೇಲೆ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ಬೋದು. ಈ ರೀತಿ ಬರುತ್ತೆ ಡಿಸೈನು. ಸೊ ಇದಕ್ಕೆ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಕಷ್ಟ ಏನಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಫ್ಲವರ್ ರೀತಿ ಮಾಡಬೇಕಲ್ವ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಪ್ರೈಸ್ ಬಂದು ಇದಕ್ಕೆ ಒಂದು 700-800 ಅರೌಂಡ್ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಬರೀ ಥ್ರೆಡ್ ವರ್ಕ್ ಇದೆ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.